ಇನ್ನೇನು ಯುಗಾದಿ ಬಂದೇ ಬಿಡ್ತಾವೆ. ಯುಗಾದಿಗೆ ಬೇವು ಬೆಲ್ಲ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕ್ವಿಕ್ಕಾಗಿನ ತೋರಿಸ್ತೇನೆ ಏನೆಲ್ಲ ತೊಗೊಂಡೇನೆ ಅಂತೇಳಿ. ಹುಣಸೆ ಹಣ್ಣಿನ ರಸ, ಒಂದು ಮಾವಿನ ಹಣ್ಣು, ಒಂದು ಮಾವಿನಕಾಯಿ ಮತ್ತು ಪುಟಾಣಿ ಹಿಟ್ಟು, ನಮಗೆ ಎಷ್ಟು ಬೇಕಲ್ಲ ಅಷ್ಟು ಪುಟಾಣಿ ಹಿಟ್ಟು, ಬೆಲ್ಲ ಇಷ್ಟು ಇದ್ರೆ ಸಾಕು ನಮ್ಗೆ. ಮತ್ತು ಬೇವು ಕಂಪಲ್ಸರಿ ಬೇಕೇ ಬೇಕು. ಬೇವಿನ ಹೂವು ನಾವು ಸೇರಿಸ್ಕೋಬೇಕಾಕೈತಿ. ನಮ್ಮೆಲ್ಲರ ಜೀವನದಲ್ಲಿ ಸಿಹಿ ಕೈ ಸುಖವಾಗಿ ಬರಲಿ, ಸಮವಾಗಿ ಬರಲಿ ಅಂಥೇಳಿ ನಾವು ಬೇವು ಬೆಲ್ಲನ ಸೇವನೆ ಮಾಡೋದು. ಹಂಗೆ ನಾವಿಲ್ಲಿ ಈ ಥರ ಬೇವು ಬೆಲ್ಲನ ಮಾಡೋದ್ರಿಂದ ಮಕ್ಕಳನ್ನೂ ತಿಂತಾರೆ, ಎಲ್ಲನೂ ತಿಂತಾರೆ. ಹಬ್ಬಕ್ಕೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದಾಗೆ ನಮಗೆ ಆರೋಗ್ಯವಾಗಿಯೂ ಇರ್ಬೋದು. ಮತ್ತು ಹಬ್ಬದ ಒಂದು ನೆಪನೂ ಆಕ್ಕೈತಿ. ಹುಣಸೆ ಹಣ್ಣಿನ ರಸ ತೊಗೊಂಡಿನಿ, ಬೆಲ್ಲದೊಳಗೆ ನೀರು ಹಾಕಿ ಏನು ಇಟ್ಕೊಂಡಿದ್ನಲ್ಲ ಅದನ್ನು, ಮತ್ತು ಒಂದು ಮಾವಿನಕಾಯಿ ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ತುರಿದೇನಿ, ಮತ್ತು ಮಾವಿನ ಹಣ್ಣು ಸಹಿತ ಕಟ್ ಮಾಡಿ ಅದನ್ನು ಹಾಕೊಳಕತ್ತೀನಿ. ಈಗ ಬಾಳೆಹಣ್ಣು ತೊಗೊಂಡೇನಿ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಾಕತ್ತಿರೋದ್ರಿಂದ ಒಂದು ಬಾಳೆಹಣ್ಣು, ಒಂದು ಮಾವಿನ ಹಣ್ಣು, ಒಂದು ಮಾವಿನಕಾಯಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಮತ್ತು ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ, ಇಷ್ಟೆಲ್ಲ ಹಾಕ್ಕೊಂಡು ಮತ್ತು ಬೇವಿನ ಹೂವು ಎಲ್ಲ ಸೇರಿಸ್ಕೊಂಡು ಗೋಡಂಬಿ ಬಾದಾಮಿ ಇವನ್ನೆಲ್ಲನೂ ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ